ಕಾರ್ಯಸೂಚಿ ಸುದ್ದಿ ಹಿಂದಿನ ಸಭೆಯಲ್ಲಿ ದಿನಾಂಕ 20/6/2024ರಂದು ನಡವಳಿಕೆಯನ್ನು ಓದುವುದು ಹಾಗೂ ದೃಢೀಕರಿಸುವುದು. वार्ड बजट का अभी जो नया टेंडर काढ़ो खाली 37 कारपोरेटर्स का वार्ड बजट काढ़े से है। एक्चुअल 58 कारपोरेटर्स का ऑलरेडी इसके अंदर कैडेट बुक के अंदर ऑलरेडी 58 कारपोरेटर्स का बजट है। पूजा महापौर मैडम ऑलरेडी बोले बाद में वो विषय नहीं, हमारा रिक्वेस्ट है कि जब तक डेवलपमेंट के बजट के बारे में डिस्कशन नहीं होता तब तक थोड़ा हमारा रिक्वेस्ट के बस पॉइंट जो है रीडर कंफर्मेशन ಆಗಲಿ रीडर कंफर्मेशन सब्जेक्ट ಆಗಲಿ ನಂತರ ವಿಷಯ ಮಾಡೋದು हमारा रिक्वेस्ट है रीडर कंफर्मेशन ಆಗಲಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ रीडर कंफर्मेशन सब्जेक्ट ಆಗಲಿ ನಂತರ ನಮ್ಮ ಸಬ್ಜೆಕ್ಟ್ ನ ಕಂಟಿನ್ಯೂ ಮಾಡಿ हमारा रिक्वेस्ट है क्योंकि 37 कारपोरेटर्स का ऑलरेडी टेंडर हो गया। 21 कारपोरेटर्स का कोई भी डेवलपमेंट का 1 रुपए का भी काम नहीं लिया। बहुत सारे हमारे भी कारपोरेटर्स को तकलीफ ವಿರೋಧ ಪಕ್ಷದ ನಾಯಕರನ್ನ ವಿನಂತಿ ಮಾಡ್ತೀನಿ ತಾವು ಬಂದು ಪೂಜೆ ಮಹಾಪೌರ್ ಅವ್ರ ಕೊಠಡಿಗೆ ತಾವು ವಿರೋಧ ಪಕ್ಷದ ಎಲ್ಲ ನಾಯಕರು ಬಂದು ನೀವು ಮಾತಾಡಿದ್ದೀರಿ ಆ ಪ್ರಮಾಣ ನಾವು ನಿಮ್ಮ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಣ ಅಂತ ಹೇಳಿದ್ದೇವೆ ಈಗ ಒಂದು ಏನು ರೀಡರ್ ಕನ್ಫರ್ಮೇಷನ್ ಇದೆ ಅಲ್ಲ 2 ಸಬ್ಜೆಕ್ಟ್ ಇದೆ ಆದ್ಮೇಲೆ ನಂತರ ಚರ್ಚೆ ಮಾಡೋಣ ಯಾವ ಥರ ಪೂಜೆ ಮಹಾಪೌರ ನೀವು ಆ ಪಾರ್ಟಿ ಜಟ್ಟು ಪೂಜೆ ಮಹಾಪೌರ ಅವರು ಹೇಳಿದ್ದೆ ಒಂದೆರಡು ರೀಡರ್ ಕನ್ಫರ್ಮೇಷನ್ ಸಬ್ಜೆಕ್ಟ್ ಮಾಡಿಸೋದು ನಾವು ನಿಮ್ಮ ಚರ್ಚೆಗೆ ಸ್ವಾಗತಿಸುತ್ತೇವೆ ಪೂಜೆ ಮಹಾಪೌರ್ ಮೇಡಮ್ ಅವರು ಪೂಜೆ ಒಂದೇ ನಿಮಿಷ ಪೂಜೆ ಮಹಾಪೌರ್ ಮೇಡಮ್ ಅವರ ಈಗ ನಾವು ಒಂದು ಮಾತು ಕೇಳ್ತೀನಿ ರೀಡ್ ಅಂಡ್ ಕನ್ಫರ್ಮ್ ಇಂಪಾರ್ಟೆಂಟ್ और डेवलपमेंट इम्पोर्टेंट सर प्लीज सर ಒಂದೇ ನಿಮಿಷ ರೀಡ್ ಅಂಡ್ ಕನ್ಫರ್ಮ್ ಇಂಪಾರ್ಟೆಂಟ್ ಇದೆ ಏನು ಡೆವಲಪ್ಮೆಂಟ್ ಬಜೆಟ್ ಇಂಪಾರ್ಟೆಂಟ್ ಇದೆ ಸರ್ ಮಹಾಪೌರ್ ಮೇಡಮ್ ಅವರು ತಾವು ಹೇಳಬೇಕು ಮೇಡಮ್ ರೀಡ್ ಅಂಡ್ ಕನ್ಫರ್ಮ್ ಇಂಪಾರ್ಟೆಂಟ್ ಇದೆ ಏನು ಡೆವಲಪ್ಮೆಂಟ್ ಬಜೆಟ್ ಇಂಪಾರ್ಟೆಂಟ್ ಇದೆ ಸರ್ ಅದು ತಾವು ಮಾಡಬೇಕ್ರಿ ಮೊದಲು ಡೆವಲಪ್ಮೆಂಟ್ ಸರ್ ಡೆವಲಪ್ಮೆಂಟ್ ಸಲುವಾಗಿ ನಾವು ಈಗ ಸದ್ಯ फर्स्ट ಏನಿದೆ ಸರ್ आम्हाला उत्तर जे महापौर ते महापौर मॅडम ने आम्हाला उत्तर द्यावा डेवलपमेंट इम्पोर्टेंट और रीड कंफर्म इम्पोर्टेंट फर्स्ट डेवलपमेंट के बारे में बात करो मैडम फिर सर सर प्लीज आपको उत्तर ಕೊಡಬೇಕು ಸರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದೆ ಏನ್ ರೀಡ್ ಅಂಡ್ ಕನ್ಫರ್ಮ್ ಇದೆ ಅದ ಉತ್ತರ ಕೊಡಿ ಪ್ಲೀಸ್ ಆಮೇಲೆ ನೀವು ಏನ್ ಸಬ್ಜೆಕ್ಟ್ ಕೊಡ್ತೀರಿ ತಗೋರಿ ಸರ್ ಡೆವಲಪ್ಮೆಂಟ್ ಇದೆ ಅದಕ್ಕೆ ಹೇಳ್ತಾ ಇದೀನಿ ಆಯ್ತು ಓಕೆ ಬಿಫೋರ್ ರೀಡ್ ಅಂಡ್ ಕನ್ಫರ್ಮ್ ನಮ್ಮ ವಾರ್ಡ್ ಬಜೆಟ್ ಡಿಸ್ಕಸ್ ಮಾಡ್ರಿ ಫಸ್ಟ್ ವಾರ್ಡ್ ಬಜೆಟ್ ಡಿಸ್ಕಸ್ ಮಾಡ್ರಿ ಆಮೇಲೆ ನಾವು ಇದು ಮಾಡ್ತೀವಿ ಮಹಾಪೌರ್ ಮೇಡಮ್ ಒಂದೇ ನಿಮಿಷ ಮಾತಾಡ್ತೀನಿ ಮಾತಾಡಕ್ಕೆ ಅವಕಾಶ ಕೊಡಿ ಒಂದು ನಿಮಿಷ ಮಾತಾಡ್ತೀನಿ ಇಲ್ಲಿ ನೋಡಿ ಮಾಡೋಣ ಮೇಡಮ್ पूज्य महापौर मैडम एवढे साहेब हा विषय पहिला घ्या नंतर दुसरा घ्यायची डेव्हलपमेंट पहिला घ्यायला काय प्रॉब्लेम आहे तुम्हाला our request to you madam to take up this subject read and confirm आज इंपॉर्टेंट ಬಜೆಟ್ ಇದೆ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಯಾವಾಗೂ read and confirm ಆದ ಬಳಿಕ ಬಜೆಟ್ ಇಂಪಾರ್ಟೆಂಟ್ ಸರ್ 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 ತಾವು ಹೇಳಿ ತಪ್ಪು ಸರ್
ತಾವ್ ಹೇಳಿದ ತಪ್ಪ. ಸಬ್ಜೆಕ್ಟ್ ಏನೈತಿ ಅದು ಬೆಳಗಾಂ ಸಿಟಿ ಒಳಗೆ ಯಾವ ಕೆಲಸ ಕಾರ್ಪೊರೇಷನ್ ತರಫಿಂದ ಇನ್ನ ಮಟ್ಟ ಆಗಿಲ್ಲ. ನಾವ್ ಏನ್ ಕೇಳ್ತಾ ಇದ್ದ ಅವ್ರು ರವಿ ಅವರು ಏನ್ ಹೇಳ್ತಾ ಇದ್ದ ಅದು ತಪ್ಪ. ನಾ ಬೆಳಗಾಂ ಸಿಟಿ ಒಳಗ ಏನು 10 ರೂಪಾಯಿ ಕೆಲಸ ಕಾರ್ಪೊರೇಷನ್ ತರಫಿಂದ ಆಗಿಲ್ಲ. ರೀಡ್ ಅಂಡ್ ಕನ್ಫರ್ಮ್ ಏನ್ ಸಬ್ಜೆಕ್ಟ್ ಇದೆ ರೀಡ್ ಅಂಡ್ ಕನ್ಫರ್ಮ್ ಸಬ್ಜೆಕ್ಟ್ ಏನಿದೆ ನೀವು ಹೇಳಿದ ತಪ್ಪ್ರೆ. ರೀಡ್ ಅಂಡ್ ಕನ್ಫರ್ಮ್ ಸ್ಟ್ಯಾಂಡಿಂಗ್ ಕಮಿಟಿ ಒಳಗೆ ಏನೇನ್ ಸಬ್ಜೆಕ್ಟ್ ಇದೆ ಅದು ಕ್ಲಿಯರ್ ಮಾಡ್ಕೊಳ್ಳಿ ಡೆವಲಪ್ಮೆಂಟ್ ವಿಷಯ ಡೆವಲಪ್ ಸ್ಟ್ಯಾಂಡಿಂಗ್ ಕಮಿಟಿ ಒಳಗೆ ಏನೇನ್ ಸಬ್ಜೆಕ್ಟ್ ಪಾಸ್ ಆಗಿದೆ ಏನ್ ಟೆಂಡರ್ ಆಗಿದೆ ಆ ಫಸ್ಟ್ ಅವ್ರು ಅಪ್ರೂವ್ ಮಾಡಕ್ ಕೊಡ್ತಾ ಇದಾರೆ. ಡೆವಲಪ್ಮೆಂಟ್ ಬಗ್ಗೆ ಏನ್ ಬಜೆಟ್ ಇದೆ ಅದು ಅಪ್ರೂವ್ ಯಾಕೆ ಕೊಡಬಲ್ಲ? ರವಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಬಜೆಟ್ ಅಂತ ಡೆವಲಪ್ಮೆಂಟ್ ಫಸ್ಟ್ ವಾರ್ಡ್ ಬಜೆಟ್ ಅಲ್ಲ ಒಂದ್ ನಿಮಿಷ ಮಾತಾಡ್ತೀನಿ. ಪೂಜ್ಯ ಮಹಾಪುರ ಮೇಡಮ್ ನಾವು ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದ ನಾಯಕರು ಅವರು 4 ಜನ ಬಂದಿದ್ರು, ನಾವು 4 ಜನ ಬಂದಿದ್ರು. ಮಾತಾಡಿದಾಗ ಅವ್ರಿಗೆ ಏನ್ ಕಡಿಮೆ ಆಗೈತಿ ಮತ್ತೆ ಯಾರ್ಯಾರು ಮಾತಾಡ್ತಾರ ಲಿಸ್ಟ್ ಕೊಡಂದ್ರೆ ಅವ್ರು ಎಲ್ಲಾರು ಜೊತೆ ನಾವು ತರ ಮಾತಾಡ್ತು ಇಲ್ಲಿ ಮಾತಾಡೋದು ಇಲ್ಲಿ ಒಬ್ಬೊಂದು ಇಲ್ಲ ನೀವು ಯಾರು ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು ನೀವು ಬಂದಿಲ್ಲ ವಕೀಲರು ಬಂದಿಲ್ಲ ಏನ್ ಮಾತುಕತೆ ಅಂತ ಹೇಳ್ಬಿಡಿ ನೀವು ಹೇಳಿ ಮಾಡಿ ಸ್ವಲ್ಪ ಹೇಳ್ಬೇಕು ಮೊದಲ बात हुआ ना, लेकिन पहले पूछे महापौर मैडम वकील सर क्या बोल रहे हैं? कारपोरेटर सर क्या बोल रहे हैं? वकील साहब कोंगाली सर चर्चा हुआ था, चर्चा क्या हुआ था? पहले जो है 58 कारपोरेटर्स का डेवलपमेंट के बारे में बात करेंगे, फिर इस एजेंडे पर आएंगे बोल के चर्चा हुआ था। अभी इधर आने के बाद में आप क्या बोल रहे हैं? पहले रीडर कंफर्म करो, आपका पहला सब्जेक्ट ले लो, पहले डेवलपमेंट के बारे में चर्चा करो, फिर दूसरा सब्जेक्ट। ನಡೆಯುವ ಪಕ್ಷ ಇದೆ, ನಮ್ದು ಆಡಳಿತ ಪಕ್ಷ. ಮಾತು ಕೊಟ್ಟಿದ್ದಕ್ಕೆ ನಡೀಲಿಕ್ಕೆ ಸಿದ್ಧದೇವೆ. ನಾವು ನಿಮ್ಗೆ ಅದೇ ಹೇಳ್ತಾ ಇದ್ದೇವೆ, ನೀವು ಕೊಟ್ಟಿದ್ದು ಮಾತು ನಾವು ನಡೆಸ್ತೇವೆ. ನೀವು ಕೇಳ್ಕೋರಿ, ಪೈಲ ಮೇಡಮ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಪೂಜೆ ಮಹಾಪೌರ್ ಏನ್ ಹೇಳ್ತಾರೆ ಕೇಳ್ಕೋರಿ, ನಂತರ ಮಾತಾಡೋಣ. ಸರ್ ಈಗಾಗಲೇ 2 ದಿನ ಆಯ್ತು ನೀವು ಚರ್ಚೆ ಮಾಡ್ತಾ ಇದ್ದೀರಿ. ನಿಮ್ಗೂ ನಾನು ಹೇಳಿದ್ದೀನಿ ಎಲ್ಲ ನಿಮ್ದು ವಾಟ್ ಏನಿದೆ ಎಲ್ಲ ಡೀಟೇಲ್ ತಗೊಳ್ಳಿ ಮಾತಾಡ್ತೀವಿ ಅಂತ ಈಗಾಗಲೇ ಮಾತಾಡಿದ್ರಿ. ಸರ್ ನಿಮ್ ಬಜೆಟ್ ಏನಿದೆ ಅದನ್ನು ಎಲ್ಲ ನಗರ ಸೇವಕರು ನಿಮ್ದು ವರ್ಕ್ ತಗೊಳ್ರಿ ಅಂತ ಹೇಳಿದೀವಿ. ಆಡಳಿತ ಪಕ್ಷದ ನಾಯಕರು ಹೇಳಿದೀವಿ, ಎಲ್ಲರೂ ಓಕೆ ಅಂತ ಹೇಳಿ. ಮತ್ತೆ ಪ್ರತಿಯೊಬ್ರು ಕ್ವಶನ್ ಮಾಡಿದ್ರೆ ಯಾರಿಗೆ ಆನ್ಸರ್ ಹೇಳ್ಬೇಕು? ಸರ್ ಅವ್ರು ಮಾತಾಡ್ಬೇಕು, ನೀನ್ ಏನ್ ಮಾತಾಡಿದ್ರೆ ಆ ತರ ನೀವು ಮತ್ತೆ ಆಡಳಿತ ಪಕ್ಷದ ನಾಯಕರು ಮಾತಾಡ್ಬೇಕು. ಸರ್ ಏನ್ ಕೂತ್ಕೊಳ್ರಿ ಸರ್, ನಾನು ರಿಕ್ವೆಸ್ಟ್ ಮಾಡ್ತೇನೆ. ಪೂಜೆ ಮಹಾಪೌರ್ ಮಾತಾಡ್ತಾ ಇದ್ದಾರೆ, ಅವ್ರ ಮಾತು ಕಂಪ್ಲೀಟ್ ಆಗಿ ತಾವು ಹೇಳ್ರಿ.
ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ನೀವೇನ್ ಡಿಸೈಡ್ ಮಾಡಿದಾರೆ ಅದನ್ನ ನನಗೂ ಹೇಳಿದ್ದಾರೆ. ನನ್ನ ಕ್ಯಾಬಿನ್ ಅಲ್ಲೇ ಮಾತಾಗಿದೆ. ಈಗ ಏನೋ ನಿಮ್ಗೆ ಸಬ್ಜೆಕ್ಟ್ ಇದೆ ಸರ್ ಅದನ್ನಷ್ಟೇ ಮಾತಾಡ್ಕೊಡಿ. ಆ ವಿಷಯ ಹೇಳಿ ಪ್ರತಿಯೊಬ್ರು ಮಾತಾಡಿದ್ರೆ ಯಾರಿಗೂ ನಾನು ಆನ್ಸರ್ ಕೊಡಕ್ ಆಗುದಿಲ್ಲ. विरोध पक्ष नायक और आडत पक्ष नायक ठीक है मैडम, आपने बोला ये दोनों हमारे उनके 5 लोग हमारे 5 लोग आपके कैबिन में आके मीटिंग करेक्ट, लेकिन हमने बात क्या किया था कि टोटल 37 कारपोरेटर्स का ऑलरेडी टेंडर हो गया है. हमारे 21 कारपोरेटर्स का टेंडर ऑलरेडी कमिश्नर साहब से थ्रू एक मूवमेंट हुआ था. वो 30 लाख रुपए का भी काम आपके पहले के जो महापौर मैडम है, माजी महापौर मैडम, टेंडर ऑलरेडी लेटर देके उसको रुकाया है. मैडम के हम क्या है बेलगाम के अंदर हम क्या है कॉर्पोरेशन के अंदर डेवलपमेंट के लिए नहीं है, खाली 37 कारपोरेटर्स है. रिक्वेस्ट हमारा क्या है, खाली जो है 58 कारपोरेटर्स का डेवलपमेंट का पहले बात करें, फिर इसको रिटेटमेंट करें. बाद में लास्ट टाइम कल जो बात हुआ था वैसे ही बात होगा. फर्स्ट जो है 58 कारपोरेटर्स के डेवलपमेंट के बारे में बात करेंगे, फिर आगे का जो है रिटेटमेंट कंफर्म देंगे. कल बात ऐसा ऑलरेडी हुआ है. फर्स्ट आपने क्या किया था कि पहले आपके डेवलपमेंट के बारे में बात करेंगे, फिर आगे चर्चा करेंगे. मैडम हमारे रिक्वेस्ट है कि आधा घंटा सभागार को ये करके बोल के हम डिस्कशन करने के बाद में ये मीटिंग लेना अच्छा है. ಪೂಜ್ಯ ಮಾಪೋರ್ ಮೇಡಮ್, ನಾ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಎಲ್ಲರಿಗೂ ಕೂಡಿ ಒಂದು ವಿನಂತಿ ಮಾಡ್ತೀನಿ. ದಯವಿಟ್ಟು ನೀವು ಎಲ್ಲರ ಜೋಡಿ ಚರ್ಚೆ ಮಾಡಿ ಬಂದಿರೋ ಇಲ್ಲೋ ಒಂದು ನನ್ನ ಕ್ವಶನ್. ಎರಡನೇದು ಆಮೇಲೆ ನಮ್ಮಲ್ಲಿ ಏನು ಚರ್ಚೆ ಆಗೈತಿ, ಏನು ಡಿಸಿಷನ್ ಆಗೈತಿ ಅವ್ರ ಜೋಡಿ ಮಾತಾಡೋಕ್ಕೆ ಪ್ರಯತ್ನ ಮಾಡಿರೋ ಇಲ್ಲೋ. ಯಾಕಂದ್ರೆ 5 ಜನ ಬಂದಿದ್ರಿ ನೀವು. 5 ಜನ ಬಂದಾಗ ನಮ್ಮಲ್ಲೂ 5 ಜನ ಇದ್ದು, ನಾವು ಆಡಳಿತ ಪಕ್ಷದ ನಾಯಕರಿದ್ದರು, ಇನ್ನೂ 4 ಜನ ನಮ್ಮಲ್ಲಿ ಪ್ರಮುಖರು ಇದ್ದರು. ಮಾತಾಡಿದಾಗ ಈಗಾಗಲೇ ಏನಾಗೈತಿ, ಹಿಂದಿನ ಸಭೆಯೊಳಗೆ 9:30 ನಾವು ಇಷ್ಟು ಕೊಡ್ತೀವಿ, ಆಡಳಿತ ಪಕ್ಷದವ್ರು ನಾವು 60% ತೊಗೋತೀವಿ, ನೀವು 40% ತೊಗೊಳ್ರಿ ಅಂತ ಮಾತಾಡಿದ್ವಿ. ಅವಾಗ ಕೂಡ ಅವರು ಮಾತಾಡಿದ್ರು, ಒಪ್ಕೊಂಡ್ರು. ಮತ್ತು ಅಲ್ಲಿ ಹೋಗಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ರಿ. ಅವ್ರ ಜೋಡಿ ಚರ್ಚೆ ಮಾಡಿದ್ರು ಏನ್ರಿ. ಆಮೇಲೆ ಅವ್ರು ಏನು ಅವ್ರೊಳಗೆ ಏನು ಹೊಂದಾಣಿಕೆ ತಪ್ಪಿತು ಗೊತ್ತಿಲ್ಲ, ಅವ್ರು ನಮ್ಮನ್ನು ಬಿಟ್ಟರು. ಆಮೇಲೆ ನಾವು ಆ ಫಂಡ ಅಲ್ಲ, ಒಂದು ನಿಮಿಷ ನಾನು ಮಾತಾಡ್ತೀನಿ ಇವ್ರೆ, ನನ್ನ ಮುಗಿಸ್ಲಿ ಸರ, ನನ್ನ ಮುಗಿಸ್ಲಿ ಒಂದೇ ಮಿನಿಟ್. ಒಂದು ನಿಮಿಷ ತಡ್ರಿ. ಇದಾದ ಕೂಡಲೇ ಏನು ಮಾಡಿದ್ವಿ ನಾವು, ಅವಾಗ ಇವ್ರಿಗೆ ಯಾರು ಮಿಸ್ಗೈಡ್ ಮಾಡಿರೋ ಗೊತ್ತಿಲ್ಲ. ನಾವು 60% ನಾವು ಡೆವಲಪ್ಮೆಂಟ್ ಫಂಡ್ ಆಡಳಿತ ಪಕ್ಷದವ್ರು ತೋಯ್ತು. ರಾಜ್ಯ ಸರ್ಕಾರದಾಗೂ ಹಂಗೈತಿ. ಈಗ ನಮ್ಮ ಶಾಸಕರಿಗೆ ಒಂದು ಫಂಡ್ ಕೊಡ್ತಾರ, ಅವ್ರ ಶಾಸಕರಿಗೆ ಒಂದು ಫಂಡ್ ಕೊಡ್ತಾರೆ ಅಧಿಕಾರದಾಗಿದ್ದಾಗ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಒಪ್ಕೊಂಡ್ರೆ. ಆಮೇಲೆ ಅವ್ರಿಗೆ ಏನು ಕನ್ಫ್ಯೂಸ್ ಆತೋ ಗೊತ್ತಿಲ್ಲ. ಅವ್ರು ನಮ್ಮ ಹಾದಿ ಬಿಟ್ಟರು, ನಮ್ಮ ಬೆನ್ನು ಹತ್ತದು ಬಿಟ್ಟರು. ಬಿಟ್ಟು ಬೇರೆ ಮಾರ್ಗದಿಂದ ಅವ್ರು ತೊಗೊಳಕ್ಕೆ ನೋಡ್ರಿ. ಬೇರೆ ಮಾರ್ಗದಿಂದ ತೊಗೊಳಕ್ಕೆ ನೋಡ್ರಿ ಅಂದ್ರೆ ಅದ್ರಾಗ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಹೇಳ್ತೀನಿ ರೀ. ನಾವು ಲಾಸ್ಟ್ ಎಂಡ್ ಮಾರ್ಚ್ 31 ವೇಟ್ ಮಾಡ್ಕೊಂಡು ಕೂತಾಗ ಅವ್ರಿಗೊಂದು ಬಜೆಟ್ ಕಾದಿಟ್ಟಿದ್ವಿ ನಾವು. ಆ ಬಜೆಟ್ ಅವ್ರು ತಗೋಲಿಲ್ಲ. ಅವಾಗ ನಾವು ಮಾತಾಡಿಸಿದಾಗ ಹೇಳಿದ್ರು, ಆಲ್ರೆಡಿ ನಮ್ಮ ವರ್ಕ್ ಆಗ್ಯಾವು, 30 ಲಕ್ಷದ್ದು ಟೆಂಡರ್ ಆಗ್ಯಾವು, ನಿಮ್ಗಿಂತ ಮೊದಲು ನಮ್ಮ ವರ್ಕ್ ಹಾಕವು, ನಾವು ತಗೋತೀವಿ ಅನ್ನೋ ಮಾತನ್ನು ಮಾತಾಡಿ ಆದ್ಮೇಲೆ ನಾವು ಹೇಳಿದ್ವು, ಆಯಿತು ನೀವು ತೊಗೊಂಡ್ರೆ ಭಾಳ ಚಲೋ ಆಯ್ತು ತಗೋರಿ ಅಂತಂದ್ವಿ. ನಾವು ಅದನ್ನ ಯಾಕಂದ್ರೆ ಏನಾಕೈತಿ, ಇನ್ನು ತಗೋಲಿಲ್ಲ ಅದು ಮುಂದಿನ ಇದ್ರೊಳಗೆ ಕ್ಯಾರಿ ಫಾರ್ವರ್ಡ್ ಆಗಂಗಿಲ್ಲ. ದುಡ್ಡು ಕ್ಯಾರಿ ಫಾರ್ವರ್ಡ್ ಆಗಲಿಲ್ಲ ಅಂದ್ರೆ ವಂತಿಕೆ ಹಣಕ್ಕೆ ಹೋಗ್ತೈತೆ. ಅದು ಕಾರ್ಪೊರೇಷನ್ ವಂತಿಕೆ ಹಣಕ್ಕೆ ನಾವೇನು ಕಾರ್ಪೊರೇಷನ್ ಸರ್ಕಾರಕ್ಕೆ ಭರಿಸ್ಬೇಕಾಗಿಲ್ಲ, ಅಲ್ಲಿ ಹೋಗ್ತೈತಿ. ಅದಕ್ಕೆ ಹಂಗಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಆವಾಗ ಇಮಿಡಿಯೇಟ್ ನಾವು ಆ ವರ್ಕ್ಗಳನ್ನ ತೊಗೊಂಡಾಗ ಏನಾಯ್ತು, ಇವ್ರ ಫಂಡ ಕಾನೂನು ಬಾಹಿರವಾಗಿತ್ತು, ಅದು ತೊಗೊಳಕ್ಕೆ ಬರಲಿಲ್ಲ, ಅದು ನಿಂತು ಹೋತ. ಆಯ್ತು, ನಾವು ತಡೆದೋದು ತಿಳ್ಕೊರಿ, ಕಾನೂನಿನಾಗಿಲ್ಲ. 9 ಕೋಟಿ 30 ಲಕ್ಷ ಬಜೆಟ್ದಾಗ ಇಟ್ಟಿದ್ವಿ ನಾವು. ಆ ಬಜೆಟ್ ಮೀರಿ ತಗೊಂಡ್ರಿ ಅಂದ್ರೆ ಏನು ಮಾಡಕ್ಕೆ ಬರ್ತೈತಿ? ರಿವ್ಯೂ ಬಜೆಟ್ ನಾವು ಹಿಂದಿನ ಮಾಡಕ್ಕೆ ಬರ್ತೈತಿ? ಇಲ್ಲ. 9:30 ನಾವು ಬಜೆಟ್ ಒಪ್ಕೊಂಡಿದ್ವಿ. ಇಲ್ಲಿ 24-25 ಸಾಲಿನ ಬಜೆಟ್ ಎಲ್ಲರೂ ಕೂಡಿ ಮಂಡಿಸಿದ್ವಿ. ಈ ಬಜೆಟ್ ಒಳಗೆ ಏನ್ರಿ ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಿಂದಿನ ಬಜೆಟ್ದಾಗ ಹೆಚ್ಚು ಕಡಿಮೆ ಹೆಂಗೆ ಮಾಡ್ತೀರಿ ನೀವು? ಅಲ್ಲೇ ಯಾರು ಎಡಿಟರ್ ಯಾರು ಇದ್ದಿರ್ತಾವ ಅದನ್ನ ವಿವರಣೆ ಕೊಡ್ಬೇಕು. ಏನು ಒಂದು. ಎರಡನೇದ ಕೇಳ್ರಿ, ಎರಡನೇದ ಇಲ್ಲಿ ಇರ್ತಕ್ಕಂಥ ವರ್ಕನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಅದು ವಂತಿಕೆ ಹಣಕ್ಕೆ ಹೋಗ್ತೈತಿ. ನಾವು ಆ್ಯಕ್ಷನ್ ಪ್ಲಾನ್ ಮಾಡಲೇಬೇಕು, ವರ್ಕ್ ತೊಗೊಳ್ಳೇಬೇಕು. ಈ ಜಗಳದಾಗ ನಾವು 1 ವರ್ಷ ಕೆಲಸ ಮಾಡಿಲ್ಲ. ಇವ್ರು ಯಾರು ಮಾತು ಕೇಳತ್ತಾರೆ ಅನ್ನೋದು ನಮ್ಗೆ ಅರಿವಿಲ್ಲ. ಅದಕ್ಕೆ ದಯವಿಟ್ಟು ನೀವು ಒಬ್ಬರ 4 ಜನ ಒಂದು ಕಮಿಟಿ ಮಾಡ್ಕೋರಿ. ನಿಮ್ಮಲ್ಲಿ ಏನಾಯ್ತು ಒಂದು ಪ್ರಸ್ತಾವ ಮಾಡ್ತೀವಿ. ಇಲ್ಲ ಇವರ ಶಾಹಿದವ್ರು ನಂದು ಮುಗಿದೆ ಮಾತಾಡ್ರಿ. ಅಲ್ಲ ಹೇಳ್ರಿ, ನೀವು ಒಳಗೆ ಮಾತಾಡ್ರಿ. ಅಲ್ಲ ಹೇಳ್ತಾನೆ
ಯಾರಿಗೆ ಮಾತಾಡಕ್ಕೆ ಮಾತಾಡಕ್ಕೆ ಅವಕಾಶ ಇಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ರಿ, ಮಾತಾಡಕ್ಕೆ ಅವಕಾಶ ಕೊಡ್ರಿ, ಮಾತಾಡ್ರಿ. ಯಾರು ನೀವು ಪರ್ಮಿಷನ್ ತಗೊಂಡು ನೀವು ಚೇರ್ ಮುಗಿಸ್ತೇನೆ ಒಂದ ಮಿನಿಟ್. ಪರ್ಮಿಷನ್ ತಗೊಂಡು ಮಾತಾಡ್ರಿ. ಎರಡನೇದ ನಿಮಗೆ ಏನು ಕೊಡ್ಬೇಕಾಗಿತ್ತ ಹೇಳ್ರಿ. ಈಗ ನಿಮ್ಗೆ ಏನು ಕೊಡ್ಬೇಕಾಗಿತ್ತ ಅದನ್ನ ನಾವು ಒಪ್ಕೊಳ್ತೀವಿ. ಈಗ ಮುಂದಿನ 10 ಕೋಟಿ ರೂಪಾಯಿ ಏನೈತ ಅದ್ರೊಳಗೆ ನಾವು ಪಾಸ್ ಮಾಡಿ ಕೊಡ್ತೀವಿ. ಮತ್ತೆ ನೀವು ಅದನ್ನ ಬಿಟ್ಟು ಇದನ್ನ ತೆಗಿತು, ಅದನ್ನ ಮಾತಾಡ್ತೀವಿ, ಇದನ್ನ ಮಾತಾಡ್ತೀವಿ. ಏನ್ ಬೇಕಾಗಿತ್ತು ನಿಮ್ಗೆ? ಡೆವಲಪ್ಮೆಂಟ್ ಫಂಡ್ ಬೇಕಾಗಿತ್ತು. ಡೆವಲಪ್ಮೆಂಟ್ ನಾವು ಕೊಡಾಕ್ತಾ ಇರೋದು ನಿಮ್ಮ ಮಾತಿನ ಪ್ರಕಾರ ನಾವು ಕೊಡ್ತೀವಿ. ಎಲ್ಲಾರು ಕೂಡ ಮಾಡಿಕೊಡ್ತೀವಿ ಮಾತಿನಂತೆ ನಡ್ಕೋತೀವಿ ನಾವು. ಎಲ್ಲಾರು ಕೂಡ್ಕೊಂಡು ಡೆವಲಪ್ಮೆಂಟ್ ಫಂಡ್ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳಿಲ್ಲ. ನಾವು ಮಾತಾಡ್ಲಿಕ್ಕೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆದ್ರೆ ತಿಳ್ಕೊಳ್ಳಿ. ಈಗಾಗಲೇ ವಿರೋಧ ಪಕ್ಷದ ನಾಯಕರ ಜೊತೆ ಡಿಸ್ಕಷನ್ ನಾವು ಕೊಡೋದಿಲ್ಲ ಎಲ್ಲರೂ ಕೊಡ್ತೀವಿ ಅಂತ ಒಂದು ನನಗೆ ಅಡಿಕ್ಟ್ದವ್ರು ಇವ್ರು ನಮ್ಮ ಅಕೌಂಟ್ಸ್ದವ್ರು ಒಂದು ಆನ್ಸರ್ ಮಾಡಬೇಕು ದಯವಿಟ್ಟು. ಅಕೌಂಟ್ ಸೆಕ್ಷನ್ದವ್ರು ಯಾಕಂದ್ರೆ ಇದು ಒಂದು 23-24ನೇ ಬಜೆಟ್ ನಾವು ಮಾರ್ಚ್ ಒಳಗೆ ಆಕ್ಷನ್ ಪ್ಲಾನ್ ಆಗಲಿಲ್ಲ ಅಂದ್ರೆ ಇದು ಕ್ಯಾರಿ ಫಾರ್ವರ್ಡ್ ಆಕಿತ್ತಾನ ಒಂದು. ಎರಡನೇದು ಅವಾಗಿನ ಬಜೆಟ್ ಈಗ ನಾವು ಏನ್ರಿ ರಿವ್ಯೂ ಮಾಡಿ 6 ಲಕ್ಷ ಅದ್ರೊಳಗೆ ಹೆಚ್ಚಿಗೆ ಮಾಡಿ ಕೊಡಕ್ಕೆ ಬರ್ತೈತೆನ. ಇವು 2 ಪಾಯಿಂಟ್ ನಮ್ಗೆ ಕ್ಲಿಯರ್ ಮಾಡ್ರಿ. ಅದಾದ್ಮೇಲೆ ಅವ್ರು ಮಾತಾಡ್ಲಿ, ನಾವು ಮಾತಾಡ್ತೀನಿ ಮತ್ತೆ. ಎಲ್ಲರಿಗೂ ನಮಸ್ಕಾರ. ಪೂಜೆ ಮಹಾಪೌರ 23-24ನೇ ಸಾಲಲ್ಲಿ 9.3 ಕೋಟಿಗಳನ್ನ ಏನು ರಿಸರ್ವ್ ಮಾಡಿಟ್ಟಿದ್ದೀವಿ 413109 ಅಲ್ಲಿ. ಅದು 23-24 ಏನ್ ಬಜೆಟ್ ಇರುತ್ತಲ್ಲ 24-25ರಲ್ಲಿ ಮಾತ್ರ ಮಾಡಕ್ ಸಾಧ್ಯ. 23-24 ತಗೊಂಡು ಬಂದು 25-26ರಲ್ಲಿ ರಿವೈಸ್ ಮಾಡಕ್ ಬರಂಗಿಲ್ಲ. ಮೇಡಮ್ ಈಗ ನಮ್ಮ ಕಲೀಗರು ಸಾಹೇಬರು ಕಾರ್ಪೊರೇಟ್ ಮಾತಾಡಿದ್ರೆ ಅವ್ರು ಒಂದು ಟೈಮ್ ಲೈನ್ ಹೇಳಿದ್ರು, ಹೆಂಗಾಗಿತ್ತು, ಯಾರು ಬಂತು, ಎಲ್ಲಿಂದ ಫಂಡ್ ಬಂತು. ಮೇಡಮ್ ಲಾಸ್ಟ್ ಎಕ್ಸ್ PWD ಚೇರ್ಮನ್ ಒಂದು ಮಾತು ಕೇಳ್ತೀನಿ ಮೇಡಮ್, ವಾಣಿ ವಿಲಾಸ್ ಜೋಶಿ ಮೇಡಮ್ಗೆ. ಮೇಡಮ್ ನಮ್ಮ 18 ಕಾರ್ಪೊರೇಟರ್ಸ್ 30 ಲಕ್ಷದ ನಮ್ಮ ಕಡೆ ಪ್ರಪೋಸಲ್ ಬಂದಿದೆ ಇಲ್ಲ? ಪೂಜೆ ಮಾಡ್ಕೊಂಡ್ರೆ ನಾವು ಹೇಳಿದ ಆಕ್ಷನ್ ಪ್ಲಾನ್ ನಲ್ಲಿ ಅವರು ಹೂ ಅಂದಿಲ್ಲ. ಟೋಟಲ್ ನಾವೇನು ಹಿಂಗೇನ್ ಮಾತಾಡಿದ್ವಲ್ಲ ಕೌನ್ಸಿಲ್ ನಲ್ಲಿ ಸೇಮ್ ಇಶ್ಯೂಸ್ ಅವಾಗ್ಲೂ ಬಂದಿತ್ತು. ಅವಾಗ ನಾವೇನ್ ಹೇಳ್ತೀವಿ, ಎಲ್ಲರೂ ಬರ್ರಿ ಕೂತ್ಕೊಂಡು ನಿಮ್ದು ಎಷ್ಟಿದೆ